ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯ ಬಿಜೆಪಿಯ ಬನಗಳ ತಿಕ್ಕಾಟದಲ್ಲಿ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಂತಹ ಬಿಜೆಪಿಯ ನಾಯಕ ಎಂಪಿ ರೇಣುಕಾಚಾರ್ಯ ಅವರಿಗೆ ಪಕ್ಷದ ಹಿರಿಯರು ಹಿಗ್ಗಾಮುಗ್ಗ ಜಾಡಿಸಿ ವಾರ್ನ್ ಮಾಡಿದ್ದು, ಇನ್ನೊಂದು ಸಲ ನಾಲಿಗೆಯನ್ನು ಹರಿಬಿಟ್ರೆ ಯತ್ನಾಡ್ರಂತೆ ನಿಮ್ಮನ್ನು ಕೂಡ ಉಚ್ಚಾಟಿಸಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಆದರೆ ಇದೀಗ ದಾವಣಗೆರೆಯ ವೀರಶೈವ ಸಮಾವೇಶದಲ್ಲಿ ರೇಣುಕಾಚಾರ್ಯ ಶಾಮನೂರು ಶಿವಶಂಕರಪ್ಪ ಮತ್ತು BSY ಕುಟುಂಬವನ್ನು ಹೊಗಳುತ್ತಾ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅಷ್ಟಕ್ಕೂ ರೇಣುಕಾಚಾರ್ಯ ಆ ಸಮಾವೇಶದಲ್ಲಿ ಮಾತನಾಡಿದಾದ್ರು ಏನು? ಇದೇ ಹೊತ್ತಿನ ವಿಶೇಷ. ಭಿನ್ನರ ಬೆಂಕಿಗೆ ತುಪ್ಪ ಸುರಿದ್ರ ರೇಣುಕಾ. ನಾನು ವೀರೇಶ್ವಾನಂದ್ ಅಂಬಿ. ವೀಕ್ಷಕರೇ, ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ, ಬಿಹಾರದ ಚುನಾವಣೆಯಿಂದಾಗಿ ಬಿಜೆಪಿ ರಾಜ್ಯ ಘಟಕಕ್ಕೆ ಅಧ್ಯಕ್ಷ ಮತ್ತು ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಯಾರನ್ನ ನೇಮಿಸಬೇಕೆಂಬ ನಿಟ್ಟಿನಲ್ಲಿ ಬಿಜೆಪಿಯ ವರಿಷ್ಠರು ತಲೆಯನ್ನ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಆದರೆ ಕರ್ನಾಟಕ ಬಿಜೆಪಿಯಲ್ಲಿನ ಬಣ ರಾಜಕೀಯ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. BY ವಿಜೇಂದ್ರ ಒಬ್ಬರನ್ನ ಬಿಟ್ಟು ಬೇರೆ ಯಾರನ್ನಾದರೂ ಅಧ್ಯಕ್ಷ ಹುದ್ದೆಗೆ ನೇಮಿಸಿ, ನಮ್ಮದೇನು ಕೂಡ ತಕರಾರಿಲ್ಲ ಅಂತ ಹೇಳಿದ್ದಕ್ಕೆ ರೆಬಲ್ ನಾಯಕ, ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ CM DV ಸದಾನಂದ ಗೌಡರಿಂದ ಸರಣಿಯ ಸಂಧಾನ ಸಭೆಗಳನ್ನು ಕೂಡ ನಡೆಸಿದರು. ಇಂತಹ ಸಮಯದಲ್ಲಿ ಇದೀಗ ಯಡಿಯೂರಪ್ಪನವರ ಪರಮಾಪ್ತ ಮತ್ತು ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಿಜೆಪಿಯ ನಾಯಕ MP ರೇಣುಕಾಚಾರ್ಯ ಇದೀಗ ತುಂಬಿದ ಸಭೆಯಲ್ಲಿ ಶಾಮನೂರು ಕುಟುಂಬವನ್ನು ಹೊಗಳುವ ಬರದಲ್ಲಿ ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಡುವ ಮೂಲಕ ಬಿಜೆಪಿಯಲ್ಲಿ ಹೊತ್ತಿ ಉರಿತಾ ಇರುವಂತಹ ಬೆಕ್ಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿಯುವ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೂ ಇದು ಅತೃಪ್ತ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಆಕ್ರೋಶಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿದ್ದು, ಅವರಿಗೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಇದು ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊನ್ನೆ ತಾನೇ ರೇಣುಕಾಚಾರ್ಯ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಬುಲಾವ್ ನೀಡಿ ದೆಹಲಿಗೆಯನ್ನು ಕರೆಸಿಕೊಂಡು ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ನೀಡದಂತೆ ಬಿಜೆಪಿಯ ಯಾವ ನಾಯಕರ ಮೇಲೂ ಕೂಡ ಯಾವ ವಿಷಯದ ಮೇಲೆ ಕೂಡ ನಾಲಿಗೆಯನ್ನು ಹರಿಬಿಡದಂತೆ ಖಡಕ್ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಸರಿಯಾಗಿ ಡ್ರಿಲ್ ಮಾಡಿ ಕಳಿಸಿದ್ರು ರೇಣುಕಾಚಾರ್ಯ ಅವರನ್ನು. ನಂತರ ದೆಹಲಿಯಿಂದ ಬಂದಂತಹ ರೇಣುಕಾಚಾರ್ಯ ಮಾಧ್ಯಮಗಳಿಗೆ ಮಾತನಾಡಿದ್ದು, ನೋಡಿ, ನಮ್ಮ ಹೈಕಮಾಂಡ್ ಹೇಳಿದಂತೆ ನಾನು ಚಾಚು ತಪ್ಪದೆ ಅವರ ಸಲಹೆಗಳನ್ನು ಸೂಚನೆಗಳನ್ನು ಪಾಲಿಸುತ್ತೇನೆ. ಹಾಗಾಗಿ ನಾನು ಯಾರ ಬಗ್ಗೆ ಮತ್ತು ಯಾವುದೇ ವಿಷಯದ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ ಹೇಳಿದರು. ಆದರೆ ಈಗ ನೋಡಿದರೆ ದಾವಣಗೆರೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರೇಣುಕಾಚಾರ್ಯ ಮತ್ತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಹಾಗಾದರೆ ವೀಕ್ಷಕರೇ, ಅಷ್ಟಕ್ಕೂ ಮಾಜಿ ಸಚಿವ ರೇಣುಕಾಚಾರ್ಯ ಆ ಒಂದು ಸಮಾವೇಶದಲ್ಲಿ ಮಾತನಾಡಿದಾದ್ರು ಏನು? ತುಂಬಿದ ವೇದಿಕೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಹಾಗೂ ಯಡಿಯೂರಪ್ಪನವರ ಗುಣಗಾನ ಮಾಡಿದಂತಹ ರೇಣುಕಾಚಾರ್ಯ ಅವರು ಪಂಚಪೀಠದ ಕಾರ್ಯಕ್ರಮ ಇಂದು ಆಯೋಜನೆಗೊಂಡಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಹಿರಿಯರಾದಂತಹ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಇಬ್ಬಾಗವಾಗುವಂತಹ ಪರಿಸ್ಥಿತಿ ಇದ್ದಾಗ ಅಥವಾ ಭೀತಿ ಇದ್ದಾಗ ಅದನ್ನು ಸರಿ ಮಾಡಿದ್ದೇ ಇದೇ ಶಾಮನೂರವರು. ಯಡಿಯೂರಪ್ಪನವರು ಕಡಾಖಂಡಿತವಾಗಿ ಅಂದು ಹೇಳಿದ್ರು, ಶಾಮನೂರು ಅವರು ನಮ್ಮ ಸಮಾಜದ ಹಿರಿಯರು, ಅವರು ಏನೇ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅಥವಾ ಏನೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು BSY. ನಮ್ಮ ಸಮುದಾಯದ ಭವಿಷ್ಯದ ನಾಯಕ ವಿಜೇಂದ್ರ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನಗೆ ಸಂತೋಷವಾಗಿದೆ. ಇನ್ನು ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಆಯೋಜಿಸಿದ ಕೀರ್ತಿ SS ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಹೋಗಬೇಕು ಅಂತ MP ರೇಣುಕಾಚಾರ್ಯ ಸಭೆಯಲ್ಲಿ ಮಾತನಾಡಿದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ಸಮುದಾಯದ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಕೂಡ ತುಂಬಿದ ವೇದಿಕೆಯಲ್ಲಿ ಬಿಜೆಪಿ ನಾಯಕನಾದಂತಹ ರೇಣುಕಾಚಾರ್ಯ ಒಂದು ಕಾಂಗ್ರೆಸ್ನ ಹಿರಿಯ ಮುಖಂಡನಾದಂತಹ ಶಾಮನೂರು ಶಿವಶಂಕರಪ್ಪ ಮತ್ತು ಸಚಿವ SS ಮಲ್ಲಿಕಾರ್ಜುನ್ ಅವರನ್ನ ಹೊಗಳುತ್ತಾರೆ ಅಂದರೆ ಬಿಜೆಪಿಯ ಬಣಗಳ ಬಡಿದಾಟದಲ್ಲಿ ಇದು ಬೇರೆನೇ ಅರ್ಥವನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಾವಣಗೆರೆ ಜಿಲ್ಲೆಯವರೇ ಕೂಡ ಆದಂತಹ ಸಿದ್ದೇಶ್ವರ್ ಹಾಗೂ BP ಹರೀಶ್ ಇವರಿಬ್ಬರೂ ಕೂಡ ಶಾಮನೂರು ಕುಟುಂಬಕ್ಕೆ ಆಗಿ ಬರುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವರ ಆಕ್ರೋಶಕ್ಕೆ MP ರೇಣುಕಾಚಾರ್ಯ ಕೂಡ ಒಬ್ಬರು ಕಾರಣ ಆಗಿದ್ದಾರೆ, ಅದು ಬಲವಾಗಿ ಕಾರಣವಾಗಿದ್ದಾರೆ. ಹಾಗಾಗಿ ಭಿನ್ನ ಮತದ ಬೆಂಕಿಗೆ ತುಪ್ಪವನ್ನು ಸುರಿಯಲೆಂದೇ ರೇಣುಕಾಚಾರ್ಯ ಅವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬವನ್ನು ಈ ರೀತಿಯಾಗಿ ಹಾಡಿ ಹಾಡಿ ಹೊಗಳಿದ್ದಾರೆ ದಾವಣಗೆರೆಯ ಈ ಒಂದು ವೀರಶೈವ ಸಮಾಜದ ಒಂದು ಸಮಾವೇಶದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದುವರೆದಂತೆ ವೀಕ್ಷಕರೇ, ಇಲ್ಲಿ ಮಾತನಾಡಿರತಕ್ಕಂತಹ ರೇಣುಕಾಚಾರ್ಯ ಅವರು ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ಮತ್ತು ಹರಿಹರದ ಶಾಸಕ BP ಹರೀಶ್ ಅವರ ಆಕ್ರೋಶಕ್ಕೆ ಸಾಕಷ್ಟು ಕಾರಣವಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸೋಲು,
ಈ ಕ್ಷೇತ್ರವನ್ನು ಸೋಲಲು ಯಡಿಯೂರಪ್ಪನವರ ಕುಟುಂಬವು ಶಾಮನೂರು ಕುಟುಂಬದ ಜೊತೆಗೆ ಕೈ ಜೋಡಿಸಿತ್ತು ಎನ್ನುವಂತಹ ಆರೋಪವನ್ನು ನೇರವಾಗಿ ಮಾಡಲಾಗಿತ್ತು. ಹಾಗೂ ಇದಕ್ಕೆ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರು ನನಗೆ ಸ್ಪಷ್ಟನೆಯನ್ನು ಕೇಳಿದ್ರು. ಅದಕ್ಕೆ ನಾನು ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ನಮಗೂ ದಾವಣಗೆರೆ ಸೋಲಿಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇನ್ನು ವೀರಶೈವ ಸಮುದಾಯದ ಕಾರ್ಯಕ್ರಮವಾಗಿದ್ದರೂ ಕೂಡ ವೇದಿಕೆಯಲ್ಲಿ ರೇಣುಕಾಚಾರ್ಯ ಭಿನ್ನರ ಕ್ಯಾಂಪ್ನಲ್ಲಿರುವವರಿಗೆ, ಅಂದರೆ ಅತೃಪ್ತ ಒಂದು ಬಣದ, ಅಂದರೆ ಬಿಜೆಪಿಯಲ್ಲಿರ್ತಕ್ಕಂತಹ ರೆಬಲ್ ನಾಯಕರ ಒಂದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೊಗಳುವುದರ ಮುಖಾಂತರ, ಶಾಮನೂರವರನ್ನು ಹೊಗಳುವುದರ ಮುಖಾಂತರ, BSY ಕುಟುಂಬವನ್ನು ಹೊಗಳುವುದರ ಮುಖಾಂತರ ಇಲ್ಲಿ ಟಾಂಗನ್ನು ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರು. ಅದು ಯಾವ ರೀತಿ ಅಂತಂದರೆ, ಇಲ್ಲಿ ಶಾಮನೂರು ಮತ್ತು ಯಡಿಯೂರಪ್ಪ ಕುಟುಂಬ, ಈ ಎರಡೂ ಕುಟುಂಬದವರನ್ನು ಹೊಗಳುವ ಮೂಲಕ ರೇಣುಕಾಚಾರ್ಯ ಕರ್ನಾಟಕ BJPಯ ಬಣ ರಾಜಕೀಯಕ್ಕೆ ಇನ್ನಷ್ಟು ತುಪ್ಪವನ್ನು ಸುರಿದಿದ್ದಾರೆ ಅಂತ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಗುಸುಗುಸು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಭಿನ್ನ ಮತದ ಬಣದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಹಲವು ನಾಯಕರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚಿನ ದಿನಗಳಲ್ಲಿ ಅವರನ್ನು ಕರೆಸಿಕೊಂಡು ಪರಸ್ಪರ 1-to-1 ಮಾತನಾಡಿಸಿದ್ರು. ಕಾರಣ, ಜೋಶಿ ಎರಡೂ ಬಣಗಳ ನಡುವೆ ಒಂದು ಉತ್ತಮವಾದಂತಹ ಸ್ನೇಹವನ್ನು ಹೊಂದಿರುವುದರಿಂದ. ಇನ್ನು ಮೀಟಿಂಗ್ನಲ್ಲಿ GM ಸಿದ್ದೇಶ್ವರ್, BP ಹರೀಶ್, ಅರವಿಂದ್ ಲಿಂಬಾವಳಿ, ಕುಮಾರ ಬಂಗಾರಪ್ಪ, MP ರೇಣುಕಾಚಾರ್ಯ ಮುಂತಾದ ನಾಯಕರಿದ್ದರೂ ಕೂಡ ಆ ವೇಳೆ ರೇಣುಕಾಚಾರ್ಯ ಬಳಿ ದಾವಣಗೆರೆಗೆ ಸೋಲಿನ ಒಂದು ಆಪಾದನೆ ಬಗ್ಗೆ ಜೋಶಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ಸಭೆಯಿಂದ ಹೊರಬಂದಂಥ ನಂತರ ಏನು ಹೇಳಬೇಕು ಅದನ್ನು ನಾನು ಈಗಾಗಲೇ ನಮ್ಮ ವರಿಷ್ಠರಿಗೆ ಅಥವಾ ನಮ್ಮ ಹಿರಿಯರಿಗೆ ನಾನು ಹೇಳಿದ್ದೇನೆ. ದಾವಣಗೆರೆಯ ಸೋಲಿಗೆ ನಾವಂತೂ ಕಾರಣ ಅಲ್ವೇ ಅಲ್ಲ, ಅದು ಸಿದ್ದೇಶ್ವರ ಅವರಿಗೆ ಜನಸಂಪರ್ಕ ಇರಲಿಲ್ಲ. ಇದೇ ಒಂದು ಬಲವಾದ ಕಾರಣದಿಂದ ಸೋಲಾಗಿದೆ. ಅದೇ ಇವರ ಪ್ರಮುಖ ಸೋಲಿಗೆ ಕಾರಣ ಅಂತ ಸ್ಪಷ್ಟಪಡಿಸಿದ್ದಾರೆ ರೇಣುಕಾಚಾರ್ಯ ಅವರು. ಒಟ್ಟಿನಲ್ಲಿ ವೀಕ್ಷಕರೇ, ಮೊನ್ನೆ ತಾನೇ ಮಾಜಿ ಸಚಿವ MP ರೇಣುಕಾಚಾರ್ಯ ಅವರಿಗೆ ಫುಲ್ ಕ್ಲಾಸ್ ಮಾಡಿದಂತಹ BJP ಹಿರಿಯ ನಾಯಕರು, ಇದು ನಿಮಗೆ ಕೊನೆಯ ಎಚ್ಚರಿಕೆ. ಪಕ್ಷದ ಬಗ್ಗೆ ಆಗಲಿ, ಪಕ್ಷದ ನಾಯಕರ ಬಗ್ಗೆ ಆಗಲಿ, ಯಾವುದರ ಬಗ್ಗೆಯೂ ಕೂಡ ನಾಲಿಗೆಯನ್ನು ಹರಿಬಿಡದಂತೆ ಹೇಳಿದ್ರು. ಹಾಗೇನಾದರೂ ಒಂದು ವೇಳೆ ನಾಲಿಗೆಯನ್ನು ಹರಿಬಿಟ್ಟಿದ್ದು ಕಂಡು ಬಂದಲ್ಲಿ ಕೂಡಲೇ ನಿಮ್ಮನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳರಂತೆ ಮುಲಾಜಿಲ್ಲದೆ ಉಚ್ಚಾಟನೆ ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಹಿರಿಯರ ಮಾತನ್ನ ನಾನು ಕೂಡ ಚಾಚು ತಪ್ಪದೆ ಪಾಲಿಸ್ತೇನೆ ಎಂದಿದಂತಹ ಇದೇ BJPಯ ನಾಯಕ MP ರೇಣುಕಾಚಾರ್ಯ ಇದೇ ದಾವಣಗೆರೆಯ ಸಮಾವೇಶದಲ್ಲಿ ಶಾಮನೂರು ಮತ್ತು BSY ಕುಟುಂಬವನ್ನ ಹಾಡಿ ಹೊಗಳುವುದರ ಮೂಲಕ ಇದೇ ಒಂದು ಭರದಲ್ಲಿ ಮತ್ತೆ ತಮ್ಮ ಲಗಾಮಿಲ್ಲದ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಹಾಗಾದ್ರೆ ರೇಣುಕಾಚಾರ್ಯ ಅವರ ಈ ನಡೆಗೆ BJP ಹಿರಿಯ ನಾಯಕರು ಅದ್ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾವಷ್ಟು ನೀವು ಕಾದು ನೋಡಬೇಕಾಗತ್ತೆ. ಇದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೇಶ್ಯವಾಣಿ TV.